ಬಿಳಿಯ ಬಣ್ಣ. ಆಹಾ, ತೊಟ್ಟು ಹವಳದ ಬಣ್ಣದಿಂದ ಕೂಡಿತ್ತಮ್ಮ. ಸರಿ ಅಲ್ವಾ? ಪರಿಮಳ. ಅಮ್ಮ ಏನು ಹೇಳ್ತೀರಿ? ಒಂದು ಹೂವನ್ನ ತಂದು ಅರಮನೆ ಒಳಗೆ ಇಟ್ಟರೆ ಸಾಕು, ಅರಮನೆ ಇಡೀ ಎಂತ ವಾಸನೆ, ಎಂತ ವಾಸನೆ ಅಮ್ಮ. ವಾಸನೆ ಅಲ್ವೇ, ಸುವಾಸನೆ. ಅದೇ 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 ಸರಿಯಾಗಿ ಹೇಳಿದ್ದಾಳೆ. ಅದರ ಗುಣಲಕ್ಷಣ ಎಲ್ಲ ಸರಿಯಾಗಿದೆ. ಇನ್ನದರ ಯೋಗ್ಯತೆ ಬಗ್ಗೆ ನೀನು ಕೇಳಿರಬೇಕಲ್ಲ? ಹೌದಮ್ಮ, ನಾನು ತಿಳಿದವಳಿದ್ದೇನೆ. ಸರಿ, ನಾನದನ್ನು ಹೇಳಿರ್ಬೇಕಲ್ಲ? ಖಂಡಿತ. ಹಾಗಾದರೆ ಹೇಳು, ಮದುವೆಯಾಗದ ಹೆಣ್ಣೊಬ್ಬಳನ್ನು ಮುಡಿದು ಬಯಸಿದರೆ ಏನಾಗ್ತದೆ? ಮದುವೆಯಾಗಿ ಹೋಗ್ತದೆ ತಾಯಿ. ಮಕ್ಕಳಿಲ್ಲದವರು ಮುಡಿದರೆ ಮಕ್ಕಳಾಗುತ್ತದೆ. ಮುದುಕಿಯೊಬ್ಬಳು ಮುಡಿದರೆ ಸುತ್ತ ಸ್ವರ್ಗಕ್ಕೆ ಹೋಗ್ತಾರಮ್ಮ. ಸರಿಯಾಗಿದೆ ಸಖಿ. ನಿನ್ನ ಮಾತೆಲ್ಲ ಸರಿಯಾಗಿದೆ. ಸರಿಯಮ್ಮ, ಸತ್ಯ ವಿಷಯ ಅಮ್ಮ. ಅಂತ ಪುಷ್ಪವನ್ನು ಅವಳಿಗೆ ಮುಡಿಸಿದ್ರ? ನಿಮ್ಮನ್ನ ಕೈಯಾರೆ ಮಾಡಿಸಿದ್ರಮ್ಮ, ನಾನೇ ನೋಡಿದ್ದೇನೆ ಸಖಿ. ಹಾಗಿದ್ರೆ ಹೆಣ್ಣೊಬ್ಬಳು ಅದನ್ನು ಮುಡಿದು ತನ್ನ ಗಂಡ ತನ್ನ ಹತ್ರವೇ ಇರ್ಬೇಕು ಅಂತ ಆಸೆ ಪಟ್ರೆ ಏನು ಹೇಳ್ತೀರಮ್ಮ? ಆವಾಗಲೇ ಬಂದು ಅವಳ ಜೊತೆಯಲ್ಲಿ ಇದ್ದುಕೊಂಡು ಅವಳು ಹಾಕಿದ ತಾಳಕ್ಕೆ ಸರಿಯಾಗಿ ಕುಣಿದುಕೊಂಡು ಅವಳ ಜೊತೆಯಲ್ಲೇ ಇರ್ತಾನೆ. ನಾನು ಆಲೋಚನೆ ಮಾಡುವುದು ಅದನ್ನಲ್ಲಮ್ಮ. ಹೇಗೂ ರುಕ್ಮಿಣಿಗೆ ಮುಡಿಸಿಕೊಂಡಿದ್ದಾಳೆ, ತನ್ನ ಗಂಡ ತನ್ನ ಬಳಿಯಲ್ಲೇ ಇರಬೇಕೆಂಬುದಾಗಿ ಆಸೆ ಪಟ್ರೆ ನಿಮ್ಮ ಶ್ರೀಕೃಷ್ಣ ದೇವರು ಅವಳ ಜೊತೆಯಲ್ಲಿ ಇರ್ತಾರೆ. ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಮುಡಿಸಿದ್ರಲ್ಲ,